ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಮ್ಮ RCB ಮತ್ತು KKR ಮಧ್ಯೆ ನಡೆಯಬೇಕಾಗಿದ್ದ ಪಂದ್ಯ ಮಳೆಯಿಂದಾಗಿ ರದ್ದಾದ ಕಾರಣ RCBಯ ರಿಲೇಟೆಡ್ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಂದರೆ ಕೆಲವು ಗುಡ್ ನ್ಯೂಸ್ಗಳು ಇದೆ ಮತ್ತು ಕೆಲವು ಬ್ಯಾಡ್ ನ್ಯೂಸ್ ಕೂಡ ಇದೆ. ಯಾಕೆಂದ್ರೆ ನಿನ್ನೆ ಪಂದ್ಯ ಮಳೆಯಿಂದಾಗಿ ರದ್ದಾಗಿ RCBಗೆ ಪ್ಲೇ ಆಫ್ಸ್ ರೇಸಲ್ಲಿ ಟಾಪ್ 2 ಅಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಯಾಕೆಂದ್ರೆ ನಿನ್ನೆಯ ಪಂದ್ಯ ರದ್ದಾಗಿದ್ದರಿಂದ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಕೂಡ ಟಾಪ್ 2ನ ರೇಸಲ್ಲಿ ಇದ್ದಾರೆ. ಅವರೇನಾದರೂ ತನ್ನ ಉಳಿದ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಅವರು ಕೂಡ ಟಾಪ್ 2ಗೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ RCBಯ ರಿಲೇಟೆಡ್ ಕೆಲವು ಅಪ್ಡೇಟ್ಸ್ಗಳನ್ನು ತಿಳಿಸುತ್ತಾ ಹೋಗ್ತೇನೆ. ಆದರೆ ಇದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ RCBಗೆ ಬರುತ್ತಿರುವ ಮೊದಲನೇ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದರೆ ನಿನ್ನೆ RCB ಮತ್ತು KKRನ ಪಂದ್ಯ ಮಳೆಯಿಂದ ರದ್ದಾಗಿದ್ದರಿಂದ ಇಲ್ಲಿ ಒಂದು ಕಡೆಯಲ್ಲಿ KKRನ ತಂಡ ಅಂತೂ IPL 2025ರ ಪ್ಲೇ ಆಫ್ಸ್ ರೇಸಿಂದ ಈಗಾಗಲೇ ಹೊರಗೆ ಬಿದ್ದಿದೆ. ಅಂದರೆ ಇವರೀಗ IPL ಪ್ಲೇ ಆಫ್ಸ್ ರೇಸಿಂದ ಎಲಿಮಿನೇಟ್ ಆದ 4ನೇ ತಂಡವಾಗಿದೆ. ಆದರೆ ಇನ್ನೊಂದು ಕಡೆ ನಮ್ಮ RCBಯ ತಂಡ ಈ ಪಂದ್ಯವನ್ನು ಗೆದ್ದು 18 ಅಂಕಗಳ ಜೊತೆಗೆ ತನ್ನ ಹೆಸರಿನ ಮುಂದೆ ಕ್ಯೂ ಅಂತ ಮಾರ್ಕ್ ಅನ್ನು ಹಾಕಿಸಿಕೊಳ್ಳಬೇಕಿತ್ತು. ಆದರೆ ಈ ಪಂದ್ಯವು ರದ್ದಾಗಿದ್ದು ಇಲ್ಲಿ RCBಗೆ ಇನ್ನೂ ಕೂಡ ಕ್ಯೂ ಅಂತ ಮಾರ್ಕ್ ಬರಲಿಲ್ಲ. ಅಂದ್ರೆ RCBಯ ಬಳಿ ಈಗ 17 ಪಾಯಿಂಟ್ಸ್ ಇದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಕೂತಿದ್ದಾರೆ. ಆದರೆ ಇವತ್ತು RCB ಹೆಸರಿನ ಮುಂದೆ ಕ್ಯೂ ಅಂತ ಮಾರ್ಕ್ ಬರುವ ಸಾಧ್ಯತೆ ಇದೆ. ಅಂದರೆ ಇವತ್ತೇನಾದ್ರೂ PBKS ಮುಂದೆ RR ಗೆದ್ದರೆ RCB ಕ್ವಾಲಿಫೈ ಆಗುತ್ತೆ. ಇನ್ನೊಂದು ಕಡೆ GT ಏನಾದ್ರೂ DC ಸೋತರೆ ಇಲ್ಲಿ ಕೂಡ RCB ಮತ್ತು GT ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುತ್ತೆ. ಹಾಗೆಯೇ PBKS ಮತ್ತು GT ಎರಡೂ ತಂಡ ಕೂಡ ಗೆದ್ದರೆ ಇವತ್ತು GT, RCB ಮತ್ತು PBKS ಮೂರು ತಂಡ ಕೂಡ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುತ್ತೆ. ಹಾಗಾಗಿ ಇವತ್ತು ನಮ್ಮ RCBಯ ತಂಡ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವ ಎಲ್ಲ ನಿರೀಕ್ಷೆಗಳು ಇದೆ. ಆದರೆ RCBಗೆ ಇಲ್ಲಿ ಟಾಪ್ 2ಗೆ ಬರಲಿಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಯಾಕೆಂದ್ರೆ RCBಯ ತಂಡದ ಬಳಿ ಈಗಾಗಲೇ 17 ಪಾಯಿಂಟ್ಸ್ ಇದ್ದು ಇನ್ನು 2 ಪಂದ್ಯಗಳು ಉಳಿದಿದೆ. ಇಲ್ಲೇನಾದರೂ RCB ಉಳಿದ 2 ಪಂದ್ಯಗಳನ್ನು ಕೂಡ ಗೆದ್ದರೆ RCBಯ ಬಳಿ 21 ಪಾಯಿಂಟ್ಸ್ ಆಗುತ್ತೆ. ಇನ್ನೊಂದು ಕಡೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಬಳಿ ಕೂಡ 15 ಪಾಯಿಂಟ್ಸ್ ಇದ್ದು ಇವರ ಬಳಿ 3 ಪಂದ್ಯಗಳು ಉಳಿದಿದೆ. ಇವರೇನಾದರೂ ಉಳಿದ 3 ಪಂದ್ಯಗಳಲ್ಲಿ ಕೂಡ ಗೆದ್ದರೆ ಇವರ ಹತ್ತಿರ ಕೂಡ ಟೋಟಲ್ 21 ಪಾಯಿಂಟ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ RCB ಮತ್ತು ಪಂಜಾಬ್ ಕಿಂಗ್ಸ್ ಬಳಿ ಸೇಮ್ ಪಾಯಿಂಟ್ಸ್ ಆದರೆ ಯಾವ ತಂಡದ ನೆಟ್ ರನ್ ರೇಟ್ ಒಳ್ಳೆದಿರುತ್ತೆ ಆ ತಂಡವೇ ಟಾಪ್ 2ಗೆ ಬರುತ್ತೆ. ಈಗ ಸದ್ಯಕ್ಕಂತೂ ನಮ್ಮ RCBಯ ತಂಡದ ನೆಟ್ ರನ್ ರೇಟ್ ಪಂಜಾಬ್ ಕಿಂಗ್ಸ್ಗಿಂತ ಸ್ವಲ್ಪ ಬೆಟರ್ ಆಗಿದೆ. ಆದರೆ ಇಲ್ಲೇನಾದರೂ ಪಂಜಾಬ್ ಅವರು ತನ್ನ ಉಳಿದ 3 ಪಂದ್ಯಗಳನ್ನು ಕೂಡ ಗೆದ್ದರೆ RCBಗೆ ಇಲ್ಲಿ ಟಾಪ್ 2ಗೆ ಬರಲು ಕಷ್ಟವಾಗಬಹುದು. ನಿಮ್ಮ ಇದರ ಬಗ್ಗೆ ಅನಿಸಿಕೆಯನ್ನು ನೀವು ನನಗೆ ಇಲ್ಲಿ ಕಮೆಂಟಲ್ಲಿ ತಿಳಿಸಬಹುದು. ಹಾಗಾದರೆ ಈಗ ನಾವಿಲ್ಲಿ RCBಯ ತಂಡಕ್ಕೆ ಬರುತ್ತಿರುವ ಒಂದು ದೊಡ್ಡ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ ಇದು ಬರ್ತಾ ಇದೆ ಜಾಸ್ ಹೇಜಲ್ವುಡ್ ಅವರ ಕಡೆಯಿಂದ. ಹೌದು, ಜಾಸ್ ಹೇಜಲ್ವುಡ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿರುವುದರಿಂದ ಇವರು ಈಗಾಗಲೇ IPLನ ಕೆಲವು ಪಂದ್ಯಗಳನ್ನು ಮಿಸ್ ಮಾಡಲಿದ್ದಾರೆ. ಅಂದರೆ ಇವರು ನಮ್ಮ RCB ತಂಡಕ್ಕೆ ಉಳಿದ ಲೀಗ್ ಸ್ಟೇಜಸ್ ನ ಮ್ಯಾಚಸ್ಗಳಲ್ಲಿ ಅವೈಲೇಬಲ್ ಇರುವುದಿಲ್ಲ. ಅಂದರೆ ಇವರು ಮುಂದೆ ಬರಲಿರುವ SRH ಮತ್ತು LSCಯ ಪಂದ್ಯಕ್ಕೆ ಅವೈಲೇಬಲ್ ಇರುವುದಿಲ್ಲ. ಆದರೆ ಈಗಾಗಲೇ ಜಾಸ್ ಹೇಜಲ್ವುಡ್ ಅವರು ರಿಕವರ್ ಆಗ್ತಾ ಇದ್ದು ಇವರು ನಮಗೆ RCBಯ ತಂಡದಲ್ಲಿ ಪ್ಲೇ ಆಫ್ಸ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ಹೌದು, ಇದು ಆಲ್ಮೋಸ್ಟ್ 90% ಕನ್ಫರ್ಮ್ ಆಗಿದೆ. ನಮಗೆ ಜಾಸ್ ಹೇಜಲ್ವುಡ್ ಅವರು RCBಯ ಪ್ಲೇ ಆಫ್ಸ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರುತ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಎಷ್ಟು ಖುಷಿ ಆಯಿತು. ಯಾಕೆಂದ್ರೆ ಜಾಸ್ ಹೇಜಲ್ವುಡ್ ಅವರು ಏನಾದರೂ ಪ್ಲೇ ಆಫ್ಸ್ಗೆ ಅವೈಲೇಬಲ್ ಇದ್ದರೆ RCB ಕಪ್ ಗೆಲ್ಲಲು ಇನ್ನೂ ಕೂಡ ಈಸಿ ಆಗುತ್ತೆ. ಮತ್ತೆ ನಾವಿಲ್ಲಿ RCBಯ ತಂಡಕ್ಕೆ ಬರುತ್ತಿರುವ ಅಂತಿಮ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬರ್ತಾ ಇದೆ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ. ಹೌದು, ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಆರೆಂಜ್ ಕ್ಯಾಪ್ನ ಒಂದು ರೇಸ್ ಅಲ್ಲಿ 4ನೇ ಕ್ರಮಾಂಕದಲ್ಲಿ ಇದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಅವರು ಈ IPL ಆವೃತ್ತಿಯಲ್ಲಿ 11 ಪಂದ್ಯಗಳಲ್ಲಿ 505 ರನ್ಸ್ ಅನ್ನು ಹೊಡೆದಿದ್ದಾರೆ. ನಿನ್ನೆ ಪಂದ್ಯ ಮಳೆಯಿಂದಾಗಿ ರದ್ದಾಗಿದ್ದರಿಂದ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಗಲಿಲ್ಲ. ಅಂದರೆ 1ನೇ ಕ್ರಮಾಂಕದಲ್ಲಿರುವ ಸೂರ್ಯಕುಮಾರ್ ಯಾದವ್ ಅವರು ಕೇವಲ 510 ರನ್ಸ್ ಅನ್ನು ಹೊಡೆದಿದ್ದು ವಿರಾಟ್ ಕೊಹ್ಲಿ ಅವರಿಗಿಂತ 5 ರನ್ಸ್ ಅಷ್ಟೇ ಹೆಚ್ಚು ಹೊಡೆದಿದ್ದರು. ಹಾಗಾಗಿ ನಿನ್ನೆ ಏನಾದರೂ KKR ಮತ್ತು RCBಯ ಮಧ್ಯೆ ಪಂದ್ಯ ನಡೆಯುತ್ತಿದ್ದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಗುತ್ತಿತ್ತು. ಆದರೆ ಈಗ ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಗಲು ತುಂಬಾನೇ ಕಷ್ಟ ಇದೆ. ಇನ್ನೇನಾದರೂ ಇವರಿಗೆ ಆರೆಂಜ್ ಕ್ಯಾಪ್ ಬೇಕಾದಲ್ಲಿ ಇವರು ಕಂಟಿನ್ಯೂಸ್ ಆಗಿ ಹೆಚ್ಚು ರನ್ಸ್ ಅನ್ನು ಹೊಡೆಯುತ್ತಾ ಹೋಗಬೇಕು. ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.